ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನೋಡಿದ ತಕ್ಷಣ ಇಲ್ಲಿರುವ ಹಣವನ್ನು ಮುಟ್ಟಿ ನಿನಗಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ನಮ್ಮ ಜೀವನದಲ್ಲಿ ಮುಖ್ಯವಾದಂಥದ್ದು ಆರ್ಥಿಕ ಸಮಸ್ಯೆ. ಈ ಸಮಸ್ಯೆ ಒಂದು ನಮ್ಮಿಂದ ದೂರ ಆದರೆ ಖಂಡಿತ ನಾವು ಸಂತೋಷವಾಗಿರ್ತೀವಿ ಅಂತ ಅನ್ಕೊತಾರೆ. ಬಟ್ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ, ನಮ್ಮ ಸಮಸ್ಯೆಗಳು ನಿಜವಾಗ್ಲೂ ಏನು ಅನ್ನೋದು ಇವಾಗ ತಿಳ್ಕೊಳ್ಳೋಣ. ಸಾಯಿಯಪ್ಪ ಏನು ಸಂದೇಶವನ್ನು ತಂದಿದ್ದಾರೋ ಮೊದಲು ಇದನ್ನು ಕೇಳಿ ಆಮೇಲೆ ನೀವು ಯೋಚನೆ ಮಾಡಿ. ನನಗಿರುವಂಥ ಸಮಸ್ಯೆ ನಾನೇ ಪರಿಷ್ಕರಣೆ ಮಾಡ್ಕೊತೀನಿ ಅನ್ನೋ ಭಾವನೆ ನಿಮಗೆ ಬರುತ್ತೆ. ಮತ್ತು ಸಾಯಿಯಪ್ಪ ಮಾತು ಕೇಳ್ತೀರಲ್ವಾ, ಮಗು ನಿನ್ನ ಜೀವನದಲ್ಲಿ ಇರುವಂಥ ದುಡ್ಡು ಸಮಸ್ಯೆ ಆಗಲಿ ಅಥವಾ ಅನಾರೋಗ್ಯ ಸಮಸ್ಯೆ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳು, ಮಕ್ಕಳ ಸಮಸ್ಯೆ ಇರಲಿ ಅಥವಾ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋ ಸಮಸ್ಯೆ ಅಥವಾ ನನಗೆ ಮಕ್ಕಳಾಗಬೇಕು ಅನ್ನೋ ಸಮಸ್ಯೆ ಅಥವಾ ನಿಮಗೆ ಸುತ್ತೂ ಇರೋವಂಥವ್ರು ಯಾವಾಗಲೂ ಕಾಟ ಕೊಡ್ತಾ ಇದ್ದಾರೆ ಅನ್ನೋ ಸಮಸ್ಯೆ, ಅಂದರೆ ಯಾವಾಗಲೂ ಜಗಳ, ಇಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಇವತ್ತು ನಾನು ಹೇಳ್ದಂಗೆ ನೀವು ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. ಮೊದಲು ಆರ್ಥಿಕ ಸಮಸ್ಯೆ ಅನ್ನೋದು ದೂರ ಆಗುತ್ತದೆ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನಿಸಿ. ಮಗು ಇವತ್ತಿನ ದಿನ ನನ್ನ ಮೇಲೆ ನಂಬಿಕೆ ಇರುವಂಥ ಮಕ್ಕಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ನಾನು ಹೇಳಿರೋ ರೀತಿ ಯಾರು ಪ್ರಯತ್ನಿಸ್ತಾರೋ ಅವರ ಜೀವನದಲ್ಲಿ ಖಂಡಿತ ಸಂತೋಷವ ಕಾಲ ಆರಂಭವಾಗುತ್ತದೆ. ಮಗು ನಿನ್ನ ಜೀವನ ಬದಲಾವಣೆ ಆಗಬೇಕು ಅಂದರೆ ಮೊದಲು ನಂಬಿಕೆ, ವಿಶ್ವಾಸ ಇರಬೇಕು. ಇದನ್ನು ತಾಳ್ಮೆಯಿಂದ ನೀವು ನಿಮ್ಮ ಕಷ್ಟಗಳನ್ನು ಅನುಭವಿಸಬೇಕು. ಆದ ನಂತರ ನಿಮ್ಮ ಕರ್ಮೆಗಳು ದೂರ ಆಗುತ್ತದೆ. ಸಂತೋಷವ ಕಾಲ ಬರಬೇಕು ಅಂದರೆ ಮೊದಲು ಕಷ್ಟಗಳು ದೂರ ಆಗಬೇಕು. ಕಷ್ಟಗಳು ಇಲ್ಲದೆ ಯಾವ ಜೀವಿನೂ ಇರಲ್ಲ. ಮತ್ತು ನೀವು ಚಿಂತೆ ಮಾಡಬಾರ್ದು. ಈ ಸಾಯಿ ನಿನಗೆ ಯಾವಾಗಲೂ ಜೊತೆನೇ ಇದ್ದು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ನೀವು ನಂಬಿಕೆ ಇಟ್ಟು ಪ್ರಯತ್ನಿಸಬೇಕು. ಮಗು ಒಬ್ಬರು ನನಗೆ ಕಷ್ಟ ಕೊಡ್ತಾ ಇದ್ದಾರೆ ಬಾಬಾ ಅನ್ನೋದು ಮರೆತು ಮೊದಲು ನೀವು ಬದಲಾವಣೆ ಆಗಿ. ಯಾರೇ ಕಷ್ಟ ಕೊಟ್ಟರೂ ಕೂಡ ನೀವು ಬದಲಾವಣೆ ಆದರೆ ಅವ್ರು ಯಾರೇ ಏನೇ ಅಂದರೂ ಕೂಡ ನಿಮಗೆ ಏನೂ ಆಗಲ್ಲ. ನಿಮ್ಮ ಜೀವನದಲ್ಲಿ ಮೊದಲನೆಯದು ಆರ್ಥಿಕ ಸಮಸ್ಯೆ. ಈ ಆರ್ಥಿಕ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ, ಯಾಕೆ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ? ಅನಾರೋಗ್ಯ ಸಮಸ್ಯೆ ಇದೆ. ಅನಾರೋಗ್ಯ ಸಮಸ್ಯೆ ಯಾವ ಥರ ನಾವು ಬದಲಾವಣೆ ಮಾಡಿಸ್ಕೋಬೇಕು ಅಂದರೆ, ಆರೋಗ್ಯವಾಗಿರಬೇಕಂದ್ರೆ ಏನು ಮಾಡಬೇಕು? ನೀವು ಬೆಳಗ್ಗಿನ ಜಾವ ಎದ್ದೊಳ್ಬೇಕು. ಮೊದಲು ದೈವ ಆರಾಧನೆ ಮಾಡಿ, ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ನಾನ ಎಲ್ಲ ಮುಗಿದಿದ ನಂತರ, ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಅಟ್ಲೀಸ್ಟ್ ಸಾಯಿ ಸಚ್ಚರಿತ್ರ ಬುಕ್ನ ಓದಿ ಅಥವಾ ಏನೇ ಪಾರಾಯಣೆ, ನೀವು ಯಾವುದೇ ದೇವ್ರನ್ನ ನಂಬ್ತೀರೋ ಆ ದೇವ್ರದ್ದು ಪಾರಾಯಣೆ ಮಾಡಿ. ಹನುಮಾನ್ ಚಾಲಿಸ ಅಥವಾ ರಾಮಾಯಣ ಅಥವಾ ಭಗವದ್ಗೀತೆ, ಇನ್ನೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳನ್ನು ಹೇಳ್ಕೊತ ಸಮಸ್ಯೆಗಳು ದೂರ ಆಗಬೇಕು ಅಂತ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳುತ್ತಾ, ನಿಮ್ಮ ದೇವರು, ನಿಮ್ಮ ಇಷ್ಟ ದೇವ್ರು ಯಾರಿರ್ತಾರೋ ನಿಮ್ಮ ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿದ ನಂತರ ಆ ಪಾರಾಯಣೆ ಅನ್ನೋದು ಶುರು ಮಾಡಬೇಕು. ಇದೆಲ್ಲ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ಮೊದಲು ಆರೋಗ್ಯ ಕೊಡಪ್ಪ ಅಂತ ನಮಸ್ಕಾರ ಮಾಡ್ಕೊಳ್ಳಿ. ಆರೋಗ್ಯ ಇಲ್ಲದೆ ನೀವೇನೂ ಮಾಡೋಂಗಿಲ್ಲ ಅಲ್ವಾ, ಮಾಡೋಕ್ಕೆ ಆಗಲ್ಲ. ಆಮೇಲೆ ಮನಸ್ಸಿಗೆ ನೆಮ್ಮದಿ ಇರಬೇಕು. ಆ ನೆಮ್ಮದಿ ಇಲ್ಲ ಅಂದರೆ ನೀವೇನೇ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸು ಒಪ್ಪಲ್ಲ ಅಲ್ವಾ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಎಲ್ಲರ ಜೊತೆ ಸಂತೋಷವಾಗಿ ಇರಬೇಕು. ಆ ಸಂತೋಷವನ್ನು ನೀವೇ ಹುಡುಕೊಂಡು ಹೋಗ್ಬೇಕು. ಎಲ್ಲರ ಜೊತೆ ನಗ್ನಗ್ತಾ ಇರಬೇಕು. ಯಾರಾದರೂ ನಿಮಗೆ ನೋವು ಕೊಟ್ಟರೆ ಅದನ್ನು ಸಹಿಸ್ಕೊಳ್ಳಿ. ಯಾಕಂದರೆ ಇವತ್ತು ಅವ್ರ ಕಾಲ ನಡೀತಾ ಇದೆ ಅಂತ ಮೌನವಾಗಿ ಇದ್ಬಿಡಿ. ಅದನ್ನು ದೇವ್ರು ನೋಡ್ಕೊತಾರೆ. ನೀವು ಆತ್ಮವಿಶ್ವಾಸ ಯಾವಾಗಲೂ ಕಳ್ಕೋಬಾರ್ದು. ಆ ವಿಶ್ವಾಸ ಇದ್ರೇ ನೀವು ಜಗತ್ತಿನಲ್ಲಿ ಮುಂದಕ್ಕೆ ಹೋಗ್ತೀರಾ. ನೀವು ವಿಜಯವಂತವಾಗಿ ಮುಂದಕ್ಕೆ ಹೋಗಬೇಕು. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡಬೇಕು. ಮೊದಲು ನಿಮ್ಮ ಸಂಕಲ್ಪನೆ ಗಟ್ಟಿಯಾಗಿರಬೇಕು. ದೇವ್ರ ಮೇಲೆ ನಂಬಿಕೆ ಯಾವತ್ತೂ ಕಳ್ಕೊಬೇಡಿ. ದೇವ್ರು ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ ಅದು ಇವತ್ತಿಲ್ಲ ಅಂದರೆ ನಾಳೆ ನಿಮಗೆ ಒಳ್ಳೆಯದಾದಕ್ಕೆ ಈ ಕಷ್ಟಗಳು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇನ್ನೂ ಮುಂದೆ ದೊಡ್ಡ ದೊಡ್ಡ ಕಷ್ಟಗಳು ಇದೆಯೇನೋ, ಅದಕ್ಕಿಂತ ಮುಂಚೆ ಅದೆಲ್ಲ ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ದೇವ್ರು ಇಂಥ ಚಿಕ್ಕ ಚಿಕ್ಕ ಕಷ್ಟಗಳನ್ನು ಕೊಟ್ಟಿದ್ದಾರೇನೋ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಯಾವಾಗಲೂ ದೇವರು ನಂಬಿಕೆಯಿಂದ ಇದ್ದರೆ ಒಳ್ಳೆಯ ಕಾಲನ ಕೊಡ್ತಾರೆ. ನೀವು ಅನ್ಕೊಂಡಿರೋದು ನೆರವೇರಬೇಕು ಅಂದರೆ ಈ ಕೆಲಸನ ಮಾಡಿ. ಪ್ರತಿದಿನ ಎದ್ದಿದ ತಕ್ಷಣ ಸ್ನಾನ ಮಾಡಿದ ನಂತರ ಪಾರಾಯಣೆ ಮಾಡಿ. ಡೈಲಿ ಅಟ್ಲೀಸ್ಟ್ 1 ಪೇಜ್ ನೀವು ಪಾರಾಯಣೆ ಮಾಡಿ. ಸಾಯಿ ಸಚ್ಚರಿತ್ರೆ ಆಗಿರ್ಬೋದು, ಗುರುಚರಿತ್ರೆ ಆಗಿರ್ಬೋದು, ಏನೇ ಆಗಿರ್ಬೋದು ಪಾರಾಯಣೆ ಮಾಡಬೇಕು. ದೇವರಿಗೆ ನೀವು ತುಂಬ ಹತ್ತಿರ ಇರಬೇಕು. ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂದರೆ ದೇವರಿಗೆ ಎಷ್ಟು ಹತ್ತಿರ ಇರ್ತೀರೋ ಆವಾಗ ನಿಮ್ಮ ಕಷ್ಟಗಳು ದೂರ ಆಗಿದೆ ಅನ್ನೋ ನಿಮಗೆ ಪಾಸಿಟಿವ್ ಮೈಂಡ್ ಸಿಗುತ್ತೆ. ಮೊದಲು ನಿಮ್ಮ ಹಣದ ಸಮಸ್ಯೆ ಹೋಗಬೇಕು ಅಂದರೆ ಎಲ್ಲರೂ ಕೂಡ ಈ ವಿಷಯನ ತಿಳ್ಕೊಳ್ಳಿ. ನೀವು ಸಂತೋಷವಾಗಿರ್ತೀರ. ನೀವು ಯಾವಾಗಲೂ ಪಾಸಿಟಿವ್ ಮೈಂಡಿಂದ ನಿಮ್ಮ ಜೀವನನ ಮುಂದಕ್ಕೆ ತಳ್ಳಬೇಕು. ಸಂತೋಷವ ಕಾಲ ಬರಬೇಕು ಅಂದರೆ ನೀವು ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಏನು ಮಾಡಬೇಕು ಅನ್ನೋದು ಒಮ್ಮೆ ಯೋಚನೆ ಮಾಡಿ. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಯಾವಾಗಲೂ ಸಾಯಿಯಪ್ಪ ಯಾವ ಥರ ನಡೆಸ್ಕೊತಾರೋ ಆ ರೀತಿಯಲ್ಲಿ ಅದೇ ಥರ ನೀವು ಆಚರಿಸ್ಕೋಬೇಕು. ಆವಾಗ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತದೆ ಅಂತ ಇವತ್ತು ಸಾಯಿಯಪ್ಪ ತುಂಬ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಈ ವಿಷಯಗಳನ್ನು ತಿಳ್ಕೊಂಡು ಪ್ರತಿದಿನ ನಿಮ್ಮ ಜೀವನದಲ್ಲಿ ಆಚರಿಸ್ಕೊಳ್ಳಿ. ಜೀವನ ಯಾವಾಗಲೂ ಸಂತೋಷವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.